ನಾನು ಒಂದು ಕ್ಯಾನ್ಸಲ್ ಮಾಡಿದ್ದೀನಿ ನೋಡಿ. 11:43 ತಗೊಂಡಿದ್ದೀರಾ? 800 ಬಾಗ್ಲೂರು ಮೇನ್ ರೋಡ್ ಅಂತ ಇದೆ ನೋಡಿ. ಖಂಡಿತ ಆಗಿರೋ ಸಮಸ್ಯೆ ಅರ್ಥ ಆಯ್ತು. ದಯವಿಟ್ಟು ವರಿ ಮಾಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಪೂರ್ತಿಯಾಗಿ ಇನ್ಫಾರ್ಮೇಶನ್ ಒದಗಿಸ್ಕೊಡೋಣ. ಅವ್ರ ಕಾಲೇ ಬಾಯ್ ಬಿಡಿಸ್ದೆ ಕ್ಯಾನ್ಸಲೇಷನ್ ಫೀಸ್ ಯಾವಾಗ ನಮ್ಗೆ ಸಿಗತ್ತೆ ಅಂತ. ಅವ್ರು ಹೇಳ್ದಂಗೆ ಟ್ರಿಪ್ ಬಂದ್ಬಿಟ್ಟು ಸರ್ ನಿಮ್ ಕಡೆಯಿಂದ ಕ್ಯಾನ್ಸಲ್ ಆಗಿರುತ್ತೆ ಅಲ್ವಾ? ಹೌದು ಸರ್ ಇದು ನಿಮ್ ಕಡೆಯಿಂದ ಕ್ಯಾನ್ಸಲ್ ಆಗಿದೆ ಅಂತ ಕಂಡು ಬರ್ತಾ ಇದೆ. ಇದು ಪರ್ಟಿಕ್ಯುಲರ್ ಆಗಿ ಸರ್ ಇದರಲ್ಲಿ ಯಾವ್ದರಿಂದ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ ಅಂತ ಕಂಡು ಬರ್ತಾ ಇದೆ. ಯಾಕಂದ್ರೆ ಸರ್ ಇದು ಬಂದ್ಬಿಟ್ಟು ಸರ್ ತಮ್ಗೆ ಅವ್ರು ಬರತ್ತೆ ನನಗೂ ನಂಬಿಕೆ ಇಲ್ಲ ವಾಪಸ್ಸು. ಏನಂತಂದ್ರೆ ಊಬರ್ ಆಲ್ರೆಡಿ ಕೊಡ್ತಿರೋದೇ ಕಡಿಮೆ ಸರ್. ಅಲ್ಲ ಸರ್, ಆಲ್ರೆಡಿ ಕಿಲೋಮೀಟರ್ ಕೊಡ್ತಿರೋದೇ ಅಮೌಂಟ್ ಕಡಿಮೆ ಕೊಡ್ತಿರೋದು. ಐ ಎಮ್ ಆಲ್ಸೋ CEO. ಎಲ್ಲ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ CEO ವ್ಲಾಗ್ಸ್. ಎಲ್ಲರೂ ಹೇಗಿದಾರ? ಎಲ್ಲರೂ ಚೆನ್ನಾಗಿದಾರ ಅಂದ್ಕೊಳ್ತೀನಿ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಆಲ್ರೆಡಿ ಚಿಕ್ಕದಾಗಿ ನೋಡ್ಕೊಂಡು ಬಂದಿರ್ತಾರೆ ವಿಷಯ ಏನು ಅಂತ ಗೊತ್ತಾಗಿರುತ್ತೆ ನಿಮಗೆ. ಆ್ಯಕ್ಚುಲಿ ನೈಟ್ ಡ್ಯೂಟಿ ಮಾಡ್ತಿದ್ದೆ. ನಿಮಗೆ ಬೇಕು ಅಂದರೆ ಸ್ಕ್ರೀನ್ ರೆಕಾರ್ಡನ್ನು ನಾನು ಆನ್ ಮಾಡಿ ತೋರಿಸ್ತೀನಿ, ನೋಡ್ಕೋಬೋದು. ಸ್ಕ್ರೀನಲ್ಲಿ ಹಾಕಿದ್ದೀನಿ. ಸೊ ಊಬರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ತೀನಿ. ಸೊ ಇದು ಊಬರಲ್ಲಿ ನೆನ್ನೆ ನೈಟ್ ಡ್ಯೂಟಿ ಮಾಡ್ತಿದ್ದೆ ನಾನು. ಆ್ಯಕ್ಚುಲಿ ಒಂದು ನಿಮಿಷ. ಸೊ ನೋಡ್ಬೋದು, ಈ ಲಾಸ್ಟ್ ಟ್ರಿಪ್ ಬಂದ್ಬಿಟ್ಟು ಏರ್ಪೋರ್ಟ್ ಡ್ರಾಪ್ ಮಾಡಿದ್ದು ಬಂದು 548 ರೂಪಾಯಿ ಕೊಟ್ಟಿದ್ದಾನೆ 28 ಕಿಲೋಮೀಟ್ರಿಗೆ. ಸೊ ಅದು ಹಂಗಿರಲಿ, ಅದ್ರ ಕೆಳಗಡೆ ಬಂದರೆ ಸ್ಕ್ರೋಲ್ ಮಾಡ್ತಾ ಬರ್ತೀನಿ ನೋಡಿ. ಕೆಳಗಡೆ ಬಂದು ನೈಟು ಮೊದಲನೇದು 11:45 ನೋಡಿ, ಕಾಣಿಸ್ತಿದೆಯಾ ಇಲ್ಲಿ? ಊಬರ್ಗೋ ಯು ಕ್ಯಾನ್ಸಲ್ಡ್ ಅಂತ ಇದೆಯಲ್ಲ, 0 ಅಂತ ಇದೆಯಲ್ಲ, 11:43 ಟೈಮ್ ಕಾಣಿಸ್ತಲ್ಲ. ಸೊ 800 ಬಾಗ್ಲೂರು ಮೇನ್ ರೋಡ್ ಹತ್ರ ಒಂದು ಪಬ್ ಇದೆಯಲ್ಲ, ಅದು ಬಿಗ್ ಬ್ರೂಸ್ಕಿನೋ ಯಾವುದೋ ಇದೆಯಲ್ಲ. ಸೊ ಅಲ್ಲಿಂದ ಬಂದಿದ್ದು ಬುಕ್ಕಿಂಗ್ ಇದು. ಸೊ ಏನು ಮಾಡಿದೆ, ಬುಕ್ಕಿಂಗ್ ತಗೊಳ್ಳೋದಕ್ಕೆ ಅಂತ ಹೋದೆ. ಅಲ್ಲಿ ಲೊಕೇಶನ್ಗೆ ಹೋದೆ, ಪಿಕಪ್ ಲೊಕೇಶನ್ಗೆ ಹೋದೆ. ಹೋಗಿ ವೆಯ್ಟ್ ಮಾಡಿದೆ. ಕಸ್ಟಮರ್ಗೆ ಮೆಸೇಜ್ ಮಾಡಿ ಕಾಲ್ ಮಾಡಿದೆ, ಬರ್ತೀನಿ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಸೊ ವೆಯ್ಟ್ ಮಾಡಿದೆ. ಸೊ ಟೈಮರ್ ಆನ್ ಆಗಿತ್ತು, ಒಂದು 10 ನಿಮಿಷ ಟೈಮರ್ ಆನ್ ಆಗುತ್ತಲ್ಲ, ಆನ್ ಆಗಿತ್ತು ಲೊಕೇಶನ್ಗೆ ಹೋದ್ಮೇಲೆ. ಸೊ 10 ನಿಮಿಷ ಆಯಿತು, 11 ನಿಮಿಷ ಆಯಿತು, 12 ನಿಮಿಷ ಆಯಿತು, ಬರಲೇ ಇಲ್ಲ ಪ್ಯಾಸೆಂಜರು. ಫೋನ್ ಮಾಡ್ತಿದ್ದೀನಿ, ಫೋನ್ ಪಿಕ್ ಮಾಡ್ತಿಲ್ಲ. ಸೊ ಏನು ಮಾಡಿದೆ, ನೈಟ್ ಇನ್ನೂ ಲೇಟ್ ಆಗ್ಬಿಟ್ರೆ, ಆಲ್ರೆಡಿ 11:45 12 ಗಂಟೆ ಹತ್ರ ಆಗಿತ್ತು. ಸೊ ಇನ್ನೂ ಲೇಟ್ ಆಗ್ಬಿಟ್ರೆ ಬುಕ್ಕಿಂಗ್ಸ್ಗಳು ನೈಟ್ ಹೊತ್ತು ನಿಮಗೆ ಗೊತ್ತಿರುತ್ತಲ್ಲ ಬುಕ್ಕಿಂಗ್ಸ್ ಯಾವ ಥರ ಅಂತ. ಸೊ ಕಡಿಮೆ ಆಗ್ಬಿಡುತ್ತೆ ಬುಕ್ಕಿಂಗ್ಸ್ ಅಂದ್ಬಿಟ್ಟು. ಹೆಂಗಿದ್ರು ಟೈಮರ್ ಕೂಡ ಮುಗ್ದೋಗಿತ್ತು. ಸೊ ಏನಾಗುತ್ತೆ ಅಂತ, ಟೈಮರ್ ಮುಗಿದ್ಮೇಲೆ ಕ್ಯಾನ್ಸಲ್ ಮಾಡಿದ್ರೆ, ನಾವು ಕಸ್ಟಮರ್ ಬಂದಿಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರೆ, ಸೊ ಅದ್ರದ್ದು ಕ್ಯಾನ್ಸಲೇಷನ್ ಫೀಸ್ ಬರುತ್ತೆ. ಬೇರೆ ಬುಕ್ಕಿಂಗ್ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಟೈಮರ್ ಮುಗಿದ್ಮೇಲೆ ಒಂದು 2 ನಿಮಿಷ ಎಕ್ಸ್ಟ್ರಾ ಕಾದ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ. ಕ್ಯಾನ್ಸಲ್ ಮಾಡ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ ನಾನು, ಆಯಿತಾ? ಸೊ ವೆಯ್ಟ್ ಮಾಡ್ತಾ ಇದ್ದೆ. ತಿರ್ಗಾ ಅದೇ ಕಸ್ಟಮರ್ ತಿರ್ಗಾ ಅಲ್ಲಿಂದನೇ ಬುಕ್ ಮಾಡಿದ್ದಾನೆ. ತಿರ್ಗಾ ಅದೇ ಬುಕ್ಕಿಂಗ್ ನನಗೆ ಬಂತು. ಸೊ ತಗೊಂಡ್ಮೇಲೆ ತಿರ್ಗಾ ಅದೇ ರಾಮಾಯಣ ಆಯಿತು. ಒಂದು ಬಂದ, ಅಲ್ಲಿ ಪಬ್ ಹತ್ರ ಈಚೆ ಬಂದ್ಬಿಟ್ಟು ಮಾತಾಡ್ದ ನಿಂತ್ಕೊಂಡ್ಬಿಟ್ಟು ಅಲ್ಲೂ ಬಿಟ್ಟು ಹಾಕ್ಯತಿಗೆ ಅಂದ್ಬಿಟ್ಟು ಸುಮ್ಮನೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಆಮೇಲೆ ಬಂದ ಪ್ಯಾಸೆಂಜರು ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿದೆ, ಆಯಿತಾ? ಸೊ ನನಗೇನಪ್ಪ ಪ್ರಾಬ್ಲಮ್ ಅಂತಂದರೆ, ಫಸ್ಟ್ನೇ ಸಲ ಬುಕ್ಕಿಂಗ್ ಬಿತ್ತಲ್ಲ, ಸೊ ಅದನ್ನು ಟೈಮರ್ ಮುಗಿದ್ಮೇಲೆ ಕ್ಯಾನ್ಸಲ್ ಮಾಡಿದ್ನಲ್ಲ. ಸೊ ಅದರದ್ದು ಕ್ಯಾನ್ಸಲೇಷನ್ ಫೀಸ್ನ ಊಬರಿಂದ ಅಪ್ಡೇಟ್ ಮಾಡಿಲ್ಲ, ಆಯಿತಾ? ಇನ್ನೂ 0ನೇ ಇದೆ ನೋಡಿ, ಕಾಣಿಸ್ತಿದೆಯಾ? ಸೊ 11ನೇ ತಾರೀಕು ರಾತ್ರಿ 11:43 ಬಿದ್ದಿರುವಂಥ ಬುಕ್ಕಿಂಗು. ಸೊ ಲೊಕೇಶನ್ ಇದೆ ನೋಡಿ, ಎಲ್ಲ ಇದೆ. ಕ್ಯಾನ್ಸಲ್ ಮಾಡಿದ್ದು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ. ನಾವು ಕಸ್ಟಮರ್ ಬುಕ್ ಮಾಡಿ, ನಾವು ಕಸ್ಟಮರ್ ಲೊಕೇಶನ್ಗೆ ರೀಚ್ ಆದಮೇಲೆ ಕಸ್ಟಮರೇ ಕ್ಯಾನ್ಸಲ್ ಮಾಡಿದ್ರೆ ಅವಾಗ ಬರುತ್ತೆ ಅದು. ಅಕಸ್ಮಾತ್ ಕ್ಯಾನ್ಸಲೇಷನ್ ಫೀಸ್ ಅಂತ ಕೊಡ್ತಾನೆ, ಆಯಿತಾ? ಇಲ್ಲ ನಾವು ಇನ್ನೂ ಲೊಕೇಶನ್ಗೆ ಹೋಗಿಲ್ಲ, ಅವಾಗ ಕ್ಯಾನ್ಸಲ್ ಮಾಡ್ಬಿಟ್ಟು ನಮ್ಮ ಮನೆ ಬರೋದು, ಏನು ಮಾಡೋಕ್ಕಾಗಲ್ಲ, ಏನು ಸಿಗಲ್ಲ. ಇದು ಹಂಗಲ್ಲ, ಇದು ಕಸ್ಟಮರ್ ಲೊಕೇಶನ್ಗೆ ಹೋಗಿ ಊಬರಲ್ಲಿ ಇರುವಂಥ ಟೈಮಿಂಗ್ಸು 10 ನಿಮಿಷ ಟೈಮ್ ಕೊಡ್ತಾನೆ, ವೆಯ್ಟಿಂಗ್ ಟೈಮು. ಸೊ ಆ ವೆಯ್ಟಿಂಗ್ ಟೈಮು ಕೂಡ ಮುಗ್ದು ಆದ್ಮೇಲಿಂದ ಕಸ್ಟಮರ್ ರೆಸ್ಪಾನ್ಸ್ ಮಾಡ್ತಿರೋ ರೀಸನ್ನಿಂದ ಕ್ಯಾನ್ಸಲ್ ಮಾಡಿರೋದು. ಸೊ ಅದಕ್ಕೂ ಕೂಡ ಕ್ಯಾನ್ಸಲೇಷನ್ ಫೀಸ್ ಅನ್ನೋದು ಕೊಡಬೇಕು ಊಬರಿಂದ. ಸೊ ಬಂದಿಲ್ಲ, ಆಯಿತಾ? ಸೊ ಅದಕ್ಕೆ ಈಗ ಏನು ಮಾಡೋಣ ಅಂತಂದರೆ, ಕ್ವಶನ್ ಹೆಲ್ಪ್ಗೆ ಹೋಗ್ಬಿಟ್ಟು ಒಂದು ನಿಮಿಷ, ಕಾಲ್ ಸಪೋರ್ಟ್ ಅಂತ ಇದೆ, ಕಾಲ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ನಿಮಿಷ, ಇಲ್ಲಿ ನಿಮಗೆ ಟ್ರಿಪ್ಸ್ ಅಂತ ಇದೆಯಾ, ಪ್ರೆಸ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ರೈಟ್ ಅಮೌಂಟ್ ಆಫ್ ಕ್ಯಾಶ್ ಶುಡ್ ರಿಸೀವ್ ಕ್ಯಾನ್ಸಲೇಷನ್ ಫೀಸ್. ಸೊ ಇಲ್ಲಿದೆ ನೋಡಿ, ಕ್ಯಾನ್ಸಲೇಷನ್ ಫೀಸ್ ಸಿಕ್ಕಿಲ್ಲ ಅಂತ ಆಪ್ಷನ್ ಕೊಟ್ಟಿದ್ದೀನಿ. ಫೀಸ್ ರಿವ್ಯೂ ಕಂಪ್ಲೀಟೆಡ್. ವೆಲ್ ವಿ ಆರ್ ರಿವ್ಯೂಯಿಂಗ್ ದಿ ಕ್ಯಾನ್ಸಲೇಷನ್ ಫೀಸ್. ವಿ ಹ್ಯಾವ್ ನೋಟಿಸ್ ದಟ್ ಯು ಸೆಲೆಕ್ಟೆಡ್ ನಾಟ್ ಚಾರ್ಜ್ ದಿ ರೈಡರ್.
ಅಪ್ಲೈಡ್ ದಿಸ್ ಟ್ರಿಪ್ ಅಂತ ಐತೆ. ನಾಟ್ ಬಿ ಚಾರ್ಜ್ ರೈಟರ್ ದಟ್ಸ್ ವೈ ದಿ ಫೇರ್ ಇನ್ ಬೆಸ್ಟ್. ಯಾಕೆ ಕೊಡಲ್ಲ ಏನೋ ಅಂತ ಗೊತ್ತಿಲ್ಲ ನನಗೆ. ನೋಡಿ ಈ ಥರದ್ದು ಕೊಡ್ತಿದ್ದಾನೆ. ಅಲ್ಲಿ ಕ್ಯಾನ್ಸಲೇಷನ್ ಫೀಸು ಬರಲ್ಲ ಅಂತ ಕೊಟ್ಟು ತೋರಿಸ್ತಿದ್ದಾನೆ. ಏನಕ್ಕೆ ಬರಲ್ಲ ನಮ್ಗೆ ಗೊತ್ತಾಗಬೇಕು. ಏನಕ್ಕಂತಂದರೆ ಅರ್ಧ ಕಿಲೋಮೀಟ್ರ್ ಪಿಕಪ್ಗೆ ಹೋಗಿದ್ದೇವೆ, 1 ಕಿಲೋಮೀಟ್ರ್ ಹೋಗಿದ್ದೇವೆ, ನಮ್ಗೆ ಗೊತ್ತದು. ಸೊ ಈ ಥರ ನಾವು ಅಲ್ಲಿ ಹೋಗಿ ಟೈಮ್ ಕೂಡ ವೇಸ್ಟ್ ಮಾಡಿದ್ದೀವಿ, 10 ನಿಮಿಷ ಟೈಮ್ ವೇಸ್ಟ್ ಮಾಡಿದ್ದೀವಿ ಆಯಿತಾ. ಸೊ ಅದೇ 10 ನಿಮಿಷದಲ್ಲಿ ನಾವು ಬೇರೆ ಬುಕ್ಕಿಂಗ್ ತೊಗೊಂಡಿದ್ರೆ ಅದೇ 10 ನಿಮಿಷ ಬೇರೆ ಬುಕ್ಕಿಂಗ್ ತೊಗೊಂಡು ಹೋಗ್ಬೋದಿತ್ತು ನಾವು ಡ್ಯೂಟಿ ಮಾಡೋದಕ್ಕೆ ಆಯಿತಾ. ನಾವು ಇವನು ಕೊಡೋ ಕ್ಯಾನ್ಸಲೇಷನ್ ಫೀಸಿಂದ ಏನು ನಾವೇನು ಹೊಟ್ಟೆ ತುಂಬ ಏನು ತಿನ್ಕೊಳ್ಳಲ್ಲ, ಹೊಟ್ಟೆ ತುಂಬ ಊಟ ಮಾಡ್ಬಿಡಲ್ಲ ಒಂದೊತ್ತು ನಾವು. ಏನೋ ಈ ಸುಮ್ಮನೆ ಯಾಕೆ ಬಿಡಬೇಕು, ಎಲ್ಲರಿಗೂ ಒಂದೇ ರೂಲ್ಸ್ ಇರಬೇಕಲ್ಲ. ಸೊ ನೋಡೋಣ, ಇದಕ್ಕೆ ಮೆಸೇಜ್ ಮಾಡಿದ್ರೆ ಅದೇನೋ ಬರಲ್ಲ ಅಂತ ಬರ್ತೈತೆ. ಒಂದ್ಸಲ ಕಸ್ಟಮರ್ ಸಪೋರ್ಟ್ಗೆ ಫೋನ್ ಮಾಡಿಬಿಟ್ಟು ಕಾಲ್ ಮಾಡಿಬಿಟ್ಟು ಕೇಳೋಣ, ಅವ್ರು ಏನಂತ ಹೇಳ್ತಾರೆ ನೋಡೋಣ. ಸ್ನೇಹಿತರೆ ಫೋನ್ ಮಾಡೋಣ, ಬನ್ನಿ ಫೋನ್ ಮಾಡ್ಬಿಟ್ಟು ಕೇಳೋಣ ಏನಂತ ಹೇಳ್ತಾರೆ ನೋಡೋಣ. ಈ ಊಬರಲ್ಲಿ ಕಾಲ್ ಮಾಡಿ ಅವ್ರು ಕನೆಕ್ಟ್ ಆಗಿ ಮಾತಾಡೋದೇ ಒಂದು ದೊಡ್ಡ ತಲೆನೋವು, ಅಷ್ಟೊಂದು ರಿಸ್ಕು. ಒಂದು ಪಕ್ಷ ಮೋದಿ ಹತ್ರ ಬೇಕಾದ್ರೆ ಅಪಾಯಿಂಟ್ಮೆಂಟ್ ಸಿಕ್ಬಿಡ್ತದೇನೋ ಇಲ್ಲಿ ಬೇಗ ಕಸ್ಟಮರ್ ಕೇರ್ ಹತ್ರ ಮಾತಾಡೋಕ್ಕಾಗಲ್ಲ. ಗುಣಮಟ್ಟ ಮತ್ತು ತರಬೇತಿಗಾಗಿ ನಿಮ್ಮ ಕರೆಯನ್ನು ರೆಕಾರ್ಡ್ ಮಾಡಲಾಗುತ್ತದೆ. ಮಾತಾಡವಾ ಹೆಲ್ಪ್ ಲೈನ್ಗೆ ಸುಸ್ವಾಗತ. ಗುಣಮಟ್ಟ ಮತ್ತು ತರಬೇತಿಗಾಗಿ ನಿಮ್ಮ ಕರೆಯನ್ನು ರೆಕಾರ್ಡ್ ಮಾಡಲಾಗುತ್ತದೆ. ಕನ್ನಡಕ್ಕಾಗಿ 1 ಅನ್ನು ಒತ್ತಿ. ನಿಯಮಿತ ಫೋನ್ ಬೆಂಬಲಕ್ಕಾಗಿ 1 ಅನ್ನು ಒತ್ತಿ. ನೀವು ಮಾತನಾಡಲು ಬಯಸಿದ್ದರೆ 0 ಇವಾಗ ಕನೆಕ್ಟ್ ಆಗತ್ತೆ ನೋಡಿ. ಇವಾಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಏನು ಮಾತಾಡ್ತಾ ನೋಡೋಣ. ಮತ್ತು ಗುಣಮಟ್ಟದ ಉದ್ದೇಶಗಳಿಗಾಗಿ ನಿಮ್ಮ ಕರೆಯನ್ನು ದಾಖಲಾಯಿಸಲಾಗುತ್ತದೆ. Your estimated wait time is 19 seconds. 7 ಒಬ್ಬರಿಗೆ ಈ ತರ ಮಾಡ್ತಾ ಇದ್ದೀವಿ ಅಂತ ಇವತ್ತಿಂದ ನಮಗೆ ಸಹಾಯ ಮಾಡ್ತಾ ಇರೋದು ಸರ್. ತಮ್ಮ ಹೆಸರನ್ನ ತಿಳಿಸ್ಕೊಡ್ತೀರಾ ಸರ್? ಸರ್ ನಿಖಿಲ್. ಓಕೆ ಸರ್, ನೇಮ್ ಕನ್ಫರ್ಮ್ ಮಾಡೋದಕ್ಕಾಗಿ ತುಂಬಾ ಧನ್ಯವಾದಗಳು ಸರ್. ನಿಖಿಲ್ ಅವರೇ ಹೇಳಿ ಸರ್, ಯಾವ ರೀತಿ ಸಹಾಯ ಮಾಡಬೇಕು ನಾನು ಇವತ್ತಿಂದ ತಮಗೆ? ಸರ್ ನನಗೆ ಒಂದು ಡೌಟ್ ಇದೆ, ಕ್ಲಿಯರ್ ಮಾಡಿ. ಹಾ ಸರ್, ಖಂಡಿತವಾಗ್ಲೂ ಹೇಳಿ ನಿಖಿಲ್ ಅವರೇ, ಏನ್ ಸಮಸ್ಯೆ ಆಗಿದೆ? ಸರ್ ಇದು ನಮಗೆ ಕ್ಯಾನ್ಸಲೇಷನ್ ಅದು ಬಂದ್ಬಿಟ್ಟು ನಾವು ಈಗ ಕಸ್ಟಮರ್ ಬುಕ್ ಮಾಡಿರ್ತಾರೆ, ಕಸ್ಟಮರ್ ಲೊಕೇಶನ್ಗೆ ಹೋಗೋದಕ್ಕಿಂತ ಮುಂಚೆ ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರೆ ಅದು ಬರಲ್ಲ ಅಮೌಂಟು. ಬರಲ್ಲ, ಹೌದು. ಕಸ್ಟಮರ್ ಲೊಕೇಶನ್ಗೆ ಹೋಗಿ ಆಮೇಲಿಂದ ಅವ್ರು ಕ್ಯಾನ್ಸಲ್ ಮಾಡಿದ್ರೆ ಅದು ಬರುತ್ತಲ್ಲ, ಅಮೌಂಟ್ ಬರುತ್ತೆ. ಅದು ಡಿಪೆಂಡ್ ಆಗುತ್ತೆ ಸರ್. ಖಂಡಿತವಾಗ್ಲೂ ನಿಮ್ ಸಮಸ್ಯೆ ಅರ್ಥ ಆಯ್ತು. ನೀವು ಕೇಳಿರೋ ಕ್ವಶನ್ 100% ಕರೆಕ್ಟ್ ಆಗಿದೆ. ಬಟ್ ನೀವು ಕಸ್ಟಮರ್ ಲೊಕೇಶನ್ ಹೋದಾದ ನಂತರ ನಿಮಗೆ ಕ್ಯಾನ್ಸಲೇಷನ್ ಫೀ ಅಮೌಂಟ್ ಯಾವಾಗ ಬರುತ್ತೆ ಅಂದ್ರೆ ಸರ್, ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಶೋ ಆಗುತ್ತೆ. ನೀವು ಪಿಕಪ್ ಲೊಕೇಶನ್ ಗೆ ಹೋದಾದ ನಂತರ ನೀವು ಅಲ್ಲಿ 10 ರಿಂದ 15 ನಿಮಿಷ ವೇಟ್ ಮಾಡಿದ ನಂತರ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಅಲ್ಲೇ ಶೋ ಆಗುತ್ತೆ, ಯು ಆರ್ ಎಲಿಜಿಬಲ್ ಫಾರ್ ದಿ ಕ್ಯಾನ್ಸಲೇಷನ್ ಫೀ ಅಂತ ಬರುತ್ತೆ. ಅಂತ ಸಂದರ್ಭದಲ್ಲಿ ಸರ್ ನೀವು ಅವರಿಗೆ ಕ್ಯಾನ್ಸಲ್ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ತಾವು ಕ್ಯಾನ್ಸಲ್ ಮಾಡ್ಕೊಳ್ಬಹುದು ಸರ್. ನೆನ್ನೆ ಬಂದು ಆಕ್ಚುಲಿ ಅದು ನೆನ್ನೆ 11 ಎಷ್ಟು ನೆನ್ನೆ ನೈಟ್ 11:43 ಒಂದು ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ದೀನಿ ನಾನು. ಅದು ಸೇಮ್ ಕಸ್ಟಮರ್ ಲೊಕೇಶನ್ಗೆ ಹೋಗಿ 10 ನಿಮಿಷ 12 ನಿಮಿಷ ವೇಟ್ ಮಾಡಿರೋದು. 10 ನಿಮಿಷನೂ ಟೈಮರ್ ವೇಟ್ ಮಾಡಿ 2 ನಿಮಿಷ ಎಕ್ಸ್ಟ್ರಾ ವೇಟ್ ಮಾಡಿದ್ದೀನಿ. ಕಸ್ಟಮರ್ ಬರ್ತೀನಿ ಅಂತ ಹೇಳ್ಬಿಟ್ಟು ರೆಸ್ಪಾನ್ಸ್ ಮಾಡಿಲ್ಲ, ಆಮೇಲೆ ಕ್ಯಾನ್ಸಲ್ ಮಾಡಿದ್ದೀನಿ 10 ನಿಮಿಷ ಆದ್ಮೇಲೆ. ಸೊ ಅದು ಬಂದು ಅಮೌಂಟ್ ಆ್ಯಡ್ ಆಗಿಲ್ಲ ಸರ್, ಅದು ಕ್ಯಾನ್ಸಲೇಷನ್ ಫೀಸ್ ಬಂದಿಲ್ಲ ನೋಡಿ. ಅದು
ಪರವಾಗಿಲ್ಲ ಸರ್, ದಯವಿಟ್ಟು ವರಿ ಮಾಡ್ಕೊಬಿಡಿ. ಏನ್ ಇಶ್ಯೂ ಆಗಿದೆ ನೋಡಿ ಚೆಕ್ ಮಾಡ್ಬಿಟ್ಟು ಮಾಹಿತಿನ ಒದಗಿಸ್ಕೊಡೋಣ, ಹೆಲ್ಪ್ ಮಾಡ್ತೀನಿ ಅಂತ. ಯಾವ ಟ್ರಿಪ್ ಅಲ್ಲಿ ಈ ತರ ಸಮಸ್ಯೆ ಆಗಿದೆ ಸರ್? ಟ್ರಿಪ್ ಡೇಟ್ ಮತ್ತೆ ಟೈಮಿಂಗ್ ಒಂದ್ಸರಿ ಕನ್ಫರ್ಮ್ ಮಾಡ್ತೀರಾ ತಾವು? ಸರ್ ನಿನ್ನೆ ನೈಟ್ 11:43ಕ್ಕೆ ನಾನು ಒಂದು ಕ್ಯಾನ್ಸಲ್ ಮಾಡಿದ್ದೀನಿ ನೋಡಿ. 11:43 ತಗೊಂಡಿದ್ದೀರಾ? 800 ಬಾಗ್ಲೂರು ಮೇನ್ ರೋಡ್ ಅಂತ ಇದೆ ನೋಡಿ. ಖಂಡಿತ ಆಗಿರೋ ಸಮಸ್ಯೆ ಅರ್ಥ ಆಯ್ತು. ದಯವಿಟ್ಟು ವರಿ ಮಾಡ್ಕೊಡಿ, ಚೆಕ್ ಮಾಡ್ಬಿಟ್ಟು ಪೂರ್ತಿಯಾಗಿ ಇನ್ಫಾರ್ಮೇಶನ್ ಒದಗಿಸ್ಕೊಡೋಣ, ಹೆಲ್ಪ್ ಮಾಡ್ತೀನಿ ಅಂತ. ಚೆಕ್ ಮಾಡೋದಕ್ಕೋಸ್ಕರ ಕಾಲಾವಕಾಶ ಬೇಕಾಗುತ್ತೆ, ಸಮಯ ತೆಗೆದುಕೊಳ್ಳುತ್ತೆ. ಕರೆನ 1-2 ನಿಮಿಷ ಕರೆ ಹೋಲ್ಡ್ ತಗೋಬೋದಾ? ಸರಿ ಸರ್ ಆಯ್ತು. ನೋಡಿದ್ರಾ, ಅವ್ರ ಕೈಲೇ ಬಾಯ್ ಬಿಡಿಸ್ದೆ ಕ್ಯಾನ್ಸಲೇಷನ್ ಫೀಸ್ ಯಾವಾಗ ನಮಗೆ ಸಿಗತ್ತೆ ಅಂತ. ಅವ್ರು ಹೇಳ್ದಂಗೆ ನಾವು ಕಸ್ಟಮರ್ ಲೊಕೇಶನ್ಗೆ ಹೋಗಿ ಟೈಮರ್ ಆನ್ ಆಗಿ ಟೈಮರ್ ಮುಗಿದ್ಮೇಲೆ ಕಸ್ಟಮರ್ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರೆ ನಾವು ಅವಾಗ ಆ್ಯಡ್ ಆಗತ್ತೆ ಅಂತ ಹೇಳಿದರೆ, ಸೇಮ್ ಪ್ರಾಬ್ಲಮ್ಮು ನಂದು ಆಗಿರೋದು. ಸೊ ನನಗೆ ಅಮೌಂಟ್ ಆ್ಯಡ್ ಆಗಿಲ್ಲ. ನೋಡೋಣ ಇವ್ರು ಏನು ಹೇಳ್ತಾರೆ. ಸರ್ ಹೋಲ್ಡ್ಗೆ ತುಂಬಾ ಧನ್ಯವಾದಗಳು ಸರ್. ಸರ್ ಹೇಳಿ. ಸರ್ ನೋಡಿ, ನಾನು ಕೂಡ ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನು ಚೆಕ್ ಮಾಡಿದೆ. ಇಲ್ಲಿ ಕಂಡು ಬಂದ ಮಾಹಿತಿ ಪ್ರಕಾರ ಪರ್ಟಿಕ್ಯುಲರ್ ಆಗಿ ಸರ್ ಇದು ಟ್ರಿಪ್ ಬಂದ್ಬಿಟ್ಟು ಸರ್ ನಿಮ್ ಕಡೆಯಿಂದ ಕ್ಯಾನ್ಸಲ್ ಆಗಿರುತ್ತೆ ಅಲ್ವಾ? ಹೌದು. ಹಾ ಸರ್, ಇದು ನಿಮ್ ಕಡೆಯಿಂದ ಕ್ಯಾನ್ಸಲ್ ಆಗಿದೆ ಅಂತ ಕಂಡು ಬರ್ತಾ ಇದೆ. ಇದು ಪರ್ಟಿಕ್ಯುಲರ್ ಆಗಿ ಸರ್ ಇದರಲ್ಲಿ ಯಾವ್ದರಿಂದ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ ಅಂತ ಕಂಡು ಬರ್ತಾ ಇದೆ. ಯಾಕಂದ್ರೆ ಸರ್ ಇದು ಬಂದ್ಬಿಟ್ಟು ಸರ್ ತಮ್ಗೆ ಅಂದ್ರೆ ಇದು ತಮ್ಗೇನ ಟೈಮಿಂಗ್ ಅನ್ನ ಕೊಟ್ಟಿರ್ತಾರೆ, ಆ ಟೈಮಿಂಗ್ ವರೆಗೂ ವೇಟ್ ಮಾಡಿಲ್ಲ ಅಂತ ಕಂಡು ಬರ್ತಾ ಇದೆ ಸರ್. ಟೈಮರ್ ಸರ್ 12 ನಿಮಿಷ ನಿಮ್ ಟೈಮ್ ಇರೋದು 10 ನಿಮಿಷ. 12 ನಿಮಿಷ ವೇಟ್ ಮಾಡ್ಬಿಟ್ಟು ಕಸ್ಟಮರ್ ಕಾಲ್ ಮಾಡಿ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದೀನಿ ಸರ್. ಬಟ್ ಇದು ಟ್ರಿಪ್ ಬಂದ್ಬಿಟ್ಟು ಫೇಲ್ಡ್ ಆಗಿದೆ ಅಲ್ವಾ ಸರ್ ಇದು? ಸರ್ ನೀವೇನಾದ್ರೂ ಅಲ್ಲಿ ಹೋಗಿ ಏನು ಕಂಪ್ಲೀಟ್ ಮಾಡಿದಿರಾ, ಕ್ಯಾನ್ಸಲ್ ಮಾಡಿದಿರಾ? ಸರ್ ಕಂಪ್ಲೀಟ್ ಮಾಡಿರೋದಕ್ಕೆ ಅವ್ರು OTP ಕೊಡ್ಬೇಕು. ಪ್ಯಾಸೆಂಜರ್ ಬಂದಿಲ್ಲ ನನ್ನ ಹತ್ರ. ನಾನ್ ಕೇಳ್ತಾ ಇರೋದು ಇದು ಬಂದ್ಬಿಟ್ಟು ಟ್ರಿಪ್ ಬಂದ್ಬಿಟ್ಟು ಫೇಲ್ಡ್ ಆಗಿದೆ. ಹೀಗಾಗಿ ನೀವು ಅಲ್ಲಿ ಹೋಗಿ ಕ್ಯಾನ್ಸಲ್ ಮಾಡಿದಿರಾ ಅಥವಾ ಏನಾದ್ರೂ ಮೆಡ್ವೆಯಲ್ಲಿ ಇದ್ದಾಗ ಕ್ಯಾನ್ಸಲ್ ಮಾಡಿದಿರಾ? ಇಲ್ಲ ಸರ್. ಯಾಕಂದ್ರೆ ಇಲ್ಲಿ ನಮ್ಮ ಹತ್ರ ಕಂಡು ಬರ್ತಾ ಇದೆ ಅರೈವ್ ಟೈಮ್ ಇನ್ನೂ ಹೋಗ್ತಾ ಇದೆ, ಆ ಒಂದು ಸಂದರ್ಭದಲ್ಲಿ ಕ್ಯಾನ್ಸಲ್ ಆಗಿದೆ. ಹೀಗಾಗಿ ಸರ್ ಇದು ಬಂದ್ಬಿಟ್ಟು ಟೈಮಿಂಗ್ ಒಳಗಡೆ ಇಲ್ಲ ಅಂತ ಅಂದ್ಬಿಟ್ಟು ಇದರಲ್ಲಿ ಯಾವುದೇ ರೀತಿ ಕ್ಯಾನ್ಸಲೇಷನ್ ಫೀ ಅಮೌಂಟ್ ಅಪ್ಡೇಟ್ ಆಗೋದಿಲ್ಲ ಅಂತ ತಿಳಿಸ್ಕೊಡ್ತಾರೆ. ಹೀಗಾಗಿ ಕೇಳ್ತಾ ಇರೋದು ಸರ್. ನಾನೇ ಹೇಳ್ತಾ ಇದೀನಲ್ಲ ಸರ್, 10 ನಿಮಿಷ ಅಲ್ಲ 12 ನಿಮಿಷ. ನಿಮ್ದು 10 ನಿಮಿಷ ಟೈಮರ್ ಇತ್ತು. 10 ನಿಮಿಷ ಆದ್ಮೇಲಿಂದ ನಾನು ಇನ್ನೂ 2 ನಿಮಿಷ ವೆಯ್ಟ್ ಮಾಡ್ಬಿಟ್ಟು ಎಕ್ಸ್ಟ್ರಾ 2 ನಿಮಿಷ ವೆಯ್ಟ್ ಮಾಡಿ ಕಸ್ಟಮರ್ ಕಾಲ್ ಮಾಡಿದೆ. ಅವ್ರು ಬರ್ದಿರೋ ಕಾರಣ ನಾನು ಕ್ಯಾನ್ಸಲ್ ಮಾಡಿದ್ದು. ಆಮೇಲಿಂದ ಕ್ಯಾನ್ಸಲ್ ಮಾಡಿಬಿಟ್ಟು ತಿರ್ಗಾ ಅದೇ ಲೊಕೇಶನ್ ಅಲ್ಲಿ ಇದ್ದಾಗ ತಿರ್ಗಾ ಅದೇ ಪ್ಯಾಸೆಂಜರ್ದು ಇನ್ನೊಂದು ಬುಕ್ಕಿಂಗ್, ಅದೇ ಪ್ಯಾಸೆಂಜರ್ ಬುಕ್ಕಿಂಗ್ ಬಂತು. ಸೊ 12:03 ನೋಡ್ಬೋದು ನೀವು. ಯಾಕಂದ್ರೆ ಇಲ್ಲಿ ಗ್ರೇಸ್ ಪೀರಿಯಡ್ ಒಳಗಡೆ ಇದು ಟ್ರಿಪ್ ಅಪ್ಡೇಟ್ ಆಗಿಲ್ಲ ಅಂತ ಕಂಡು ಬರ್ತಾ ಇದೆ ಸರ್. ಗ್ರೇಸ್ ಪೀರಿಯಡ್ ಒಳಗಡೆ ಇಲ್ಲ, ಆ ಒಂದು ಕಾರಣದಾಗಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹೀಗಾಗಿ ದಯವಿಟ್ಟು ವರಿ ಮಾಡ್ಕೊಬಿಡಿ. ಇದ್ರ ಬಗ್ಗೆ ಒಂದು ಫೀಡ್ಬ್ಯಾಕ್ ಅನ್ನ ನೋಟ್ ಡೌನ್ ಮಾಡಿದ್ದೀನಿ ತೋಳ್ ಸರ್, ಈ ತರ ಕೇಳ್ತಿದ್ರೆ ಅಂತ ಅಂದ್ಬಿಟ್ಟು. ಓಕೆ ಅಲ್ಲ ಸರ್, ಈಗ ನಾವು ನೀವು ನೋಡ್ರಿ ಹಂಗೆ ಹೇಳ್ತೀರಾ, ನಾವು ಸುಮ್ಮನೆ 10 ನಿಮಿಷ ಈಗ ವೇಸ್ಟ್ ಅಲ್ವಾ ಸರ್ ಟೈಮ್? ಈಗ ನಾವು ವೇಟ್ ಮಾಡಿನೂ ನಮ್ಗೇನು ಸಿಕ್ಕಿಲ್ಲ. ಅಟ್ಲೀಸ್ಟ್ ಪ್ಯಾಸೆಂಜರ್ ಬಂದಿಲ್ಲ, ಬಂದು ಬುಕ್ಕಿಂಗ್ಗೆ ನಾವು ಹೋಗಿದ್ರೆ ಟ್ರಿಪ್ ಹೋಗಿದ್ರೆ ಏನೋ ಅನ್ಬೋದು ಇತ್ತು. ಸೊ 10 ನಿಮಿಷ ವೇಸ್ಟು, ಈ ಕಡೆ ಇದು ಅಮೌಂಟ್ ಸಿಕ್ಕಿಲ್ಲ ಅಂತಂದ್ರೆ. ಇಲ್ಲ ಖಂಡಿತವಾಗ್ಲೂ ನಿಮ್ಮ ತೊಂದರೆ ನನಗೆ ಅರ್ಥ ಆಯ್ತು. ಬಟ್ ಇಲ್ಲಿ ನಾನು ಕೂಡ ಸರ್ ನಿಮ್ಮ ತಪ್ಪು ಅಂತ ನಾನು ನಿಮ್ಮನ್ನ ಹೇಳ್ತಾ ಇಲ್ಲ, ನಿಮ್ಮನ್ನ ಬ್ಲೇಮ್ ಮಾಡ್ತಾ ಇಲ್ಲ. ಬಟ್ ಇಲ್ಲಿ ಇರತಕ್ಕಂತ ಮಾಹಿತಿ ಏನಿದೆ ನೋಡಿ ಅದನ್ನೇ ತಿಳಿಸ್ಕೊಡ್ತಾ ಇದೀನಿ. ವಿದಿನ್ ಗ್ರೇಸ್ ಪೀರಿಯಡ್ ಇಲ್ಲ ಅಂತ ಅಂದ್ಬಿಟ್ಟು ಇದರಲ್ಲಿ ಮೇನ್ ಅಮೌಂಟ್ ಮೈನಸ್ ಆಗಿರುತ್ತೆ ನೋಡಿ. ಇದರಲ್ಲಿ ಅಮೌಂಟ್ ಕ್ಯಾನ್ಸಲೇಷನ್ ಫೀ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ಇದ್ರ ಬಗ್ಗೆ ಒಂದು ಫೀಡ್ಬ್ಯಾಕ್ ಅನ್ನ ನೋಟ್ ಡೌನ್ ಮಾಡಿದ್ದೀನಿ ತೊಗೊಳ್ಳಿ ಸರ್ ನಾನು. ಓಕೆ ಅಲ್ಲ ಸರ್, ಅದು ಬರತ್ತಾ ಇಲ್ಲ ಸರ್ ಅದು ಅಮೌಂಟು? ಇಲ್ಲ ಸರ್, ಇದು ಪರ್ಟಿಕ್ಯುಲರ್ ಆಗಿ ಗ್ರೇಸ್ ಪೀರಿಯಡ್ ಇಲ್ಲ ಅಂತ ಅಂದ್ಬಿಟ್ಟು ಇದರಲ್ಲಿ ಅಮೌಂಟ್ ಅಪ್ಡೇಟ್ ಆಗಿಲ್ಲ ಅಂತ ಕಂಡು ಬರ್ತಾ ಇದೆ. ಹೀಗಾಗಿ ದಯವಿಟ್ಟು ವರಿ ಮಾಡ್ಕೊಂಡು ಇದ್ರ ಬಗ್ಗೆ ಫೀಡ್ಬ್ಯಾಕ್ ಅನ್ನ ನೋಟ್ ಡೌನ್ ಮಾಡಿದ್ದೀನಿ ತೊಗೊಳ್ಳಿ ಸರ್, ಈ ತರ ಕೇಳ್ತಾ ಇದ್ರಿ ಅಂತ ಅಂದ್ಬಿಟ್ಟು. ಓಕೆ ಅಲ್ಲ ಸರ್, ಈಗ ಅವ್ರು ಬರತ್ತೆ ನನಗೂ ನಂಬಿಕೆ ಇಲ್ಲ ವಾಪಸ್ಸು. ಏನಂತಂದ್ರೆ ಊಬರ್ ಆಲ್ರೆಡಿ ಕೊಡ್ತಿರೋದೇ ಕಡಿಮೆ ಸರ್. ಅಲ್ಲ ಸರ್, ಆಲ್ರೆಡಿ ಕಿಲೋಮೀಟರ್ಗೆ ಕೊಡ್ತಿರೋದೇ ಅಮೌಂಟ್ ಕಡಿಮೆ ಕೊಡ್ತಿರೋದು. ಅದರಲ್ಲೂ ಈ ತರ 10 ನಿಮಿಷ ವೇಸ್ಟ್ ಮಾಡಿನೂ ಏನು ಸಿಕ್ಕಿಲ್ಲ ಅಂತಂದ್ರೆ ಹೆಂಗೆ ಸರ್ ಡ್ರೈವರ್ಗಳು? ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಯ್ತು. ನಾನು ಕೂಡ ನಿಮ್ ಪ್ಲೇಸ್ ಅಲ್ಲಿ ಇದ್ರೆ ಇದೇ ತರ ಕೇಳ್ತಾ ಇದ್ದೆ. ಬಟ್ ಹಂಗಂತ ಅಂದ್ಬಿಟ್ಟು ಸರ್ ನಾನು ಕೂಡ ನಿಮ್ಗೆ ತಪ್ಪಾದ ಇನ್ಫಾರ್ಮೇಶನ್ ಕೊಡಕ್ ಆಗೋದಿಲ್ಲ ಸರ್. ಏನಿದೆ ನೋಡಿ ಅದನ್ನೇ ತಿಳಿಸ್ಕೊಡ್ತಾ ಇದ್ದೆ. ಆ ತರದ ಏನಾದ್ರು ಅಡ್ಜಸ್ಟ್ಮೆಂಟ್ ಗೆ ಅವಕಾಶ ಇರ್ತಾರೆ ಖಂಡಿತವಾಗ್ಲೂ ನಾನು ಇರೋ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೆ. ಬಟ್ ಇಲ್ಲಿ ಅಮೌಂಟ್ ಬರೋದಿಲ್ಲ ಅಂತ ತಿಳಿಸ್ಕೊಡಿದ್ರೆ, ಹೀಗಾಗಿ ದಯವಿಟ್ಟು ವರಿ ಮಾಡ್ಕೊಂಡು ಇದ್ರ ಬಗ್ಗೆ ಬಂದು ಫೀಡ್ಬ್ಯಾಕ್ ಅನ್ನ ನೋಟ್ ಡೌನ್ ಮಾಡಿದ್ದೀನಿ ತೊಗೊಳ್ಳಿ ಸರ್, ಈ ತರ ಕೇಳ್ತಾ ಇದ್ರಿ ಅಂತ ಅಂದ್ಬಿಟ್ಟು. ಓಕೆ ಸರಿ ಸರ್ ಆಯ್ತು. ನೋಡಿದ್ರಲ್ಲ ಪ್ರಕಾರ ನಾವೇ ಸುಳ್ಳು ಹೇಳ್ತಾ ಇದೀವಿ ಅಂತ ಅವ್ರು ಹೇಳ್ತಾರೆ ಕೇಳಿಸ್ಕೊಂಡ್ರೆ. ಆನ್ ದ ವೇ ಹೋಗ್ಬೇಕಾದ್ರೆ ಕ್ಯಾನ್ಸಲ್ ಮಾಡಿದೀನಿ ಅಂತ ಹೇಳ್ತಿದ್ದಾರೆ. ಅದೇನೋ ನಾವು ವೆಯ್ಟ್ ಟೈಮಿಂಗ್ಸ್ ಏನು ರೆಕಾರ್ಡ್ ಇದು ವೆಯ್ಟ್ ಮಾಡಿಲ್ಲ ಅಂದ್ರೆ ಟೈಮರ್ ಹಾಕೊಂಡಿಲ್ಲ, ಅದ್ರ ಪ್ರಕಾರ ನಾವು ವೆಯ್ಟ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡಿಲ್ಲ, ಅದಕ್ಕೆ ಆ್ಯಡ್ ಆಗಿಲ್ಲ. ಹಂಗೆ ನಾವು ಹೇಳ್ತಿರೋದು ಸುಳ್ಳು. ಹಂಗೆ ನಮ್ಗೇನು ತಿಕ್ಳುಗಳು ನಮಗೆ ಮಾಡಕ್ಕೆ ಕೆಲಸವಿಲ್ಲ. ಬುಕ್ಕಿಂಗ್ ತೊಗೊಂಡ್ಬಿಟ್ಟಿದ್ದೀವಿ, ಏನೋ ಶೋಕಿಗೆ ಬುಕ್ಕಿಂಗ್ ತಗೊಂಡಿದ್ದೀವಿ. ಶೋಕಿಗೆ ಬೇಕು ಅಂತ ಅರ್ಧ ದಾರಿಗೆ ಹೋಗ್ಬಿಟ್ಟು ಅರ್ಧ ದಾರಿಗೆ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದೀವಿ ಅಲ್ವಾ? ನಮಗೆ ದುಡ್ಡು ಜಾಸ್ತಿ ಕುಣಿತಾ ಇತ್ತಲ್ಲ ಇಲ್ಲಿ. ಸೊ ನೋಡಿ, ಈ ಥರ ಮಾಡ್ತಾರೆ. ಈ ಥರ ಮಾಡಿದ್ರೆ ಯಾರು ಕಂಪ್ನಿಯವರೇ ಈ ಥರ ಮಾಡಿದ್ರೆ ನಾವು ಯಾರನ್ನ ನಂಬೋದು? ಯಾರನ್ನ ನಂಬೋದು, ಯಾರನ್ನ ಬಿಡೋದು ಹೇಳಿ?
ಸೊ ಸ್ನೇಹಿತರೆ, ಈ ಥರ ಆದರೆ ದಯವಿಟ್ಟು ಹುಷಾರಾಗಿರಿ. ಸೊ ಇದು ನೋಡ್ತೀನಿ, ಈಗ ಏನೋ ಅದನ್ನು ಏನೋ ಮಾಡ್ತೀನಿ, ಮೆಸೇಜ್ ಹಾಕ್ತೀನಿ, ಏನೋ ಎಂಟ್ರಿ ಮಾಡ್ತೀನಿ, ಹಂಗೆ ಹಿಂಗೆ ವೆಯ್ಟ್ ಮಾಡಿ ಸರ್ ಅಂತವ್ರೆ. ಅದು 99% ಅಂತೂ ಅದು ಬರಲ್ಲ ಕ್ಯಾನ್ಸಲೇಷನ್ ಫೀಸು. ಅಕಸ್ಮಾತ್ ಏನೋ ಬಂದರೆ ಅವ್ರೇನೋ ಹಾಕಿದ್ರೆ ನಿಮಗೆ ಅಪ್ಡೇಟ್ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ, ಓಕೆನಾ? ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬೈ.